ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮೀಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ 2 ಹೆಲ್ದಿ ಡ್ರಿಂಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಇದು ಹುಷಾರಿಲ್ದಿರೋ ಪೇಷಂಟ್ಸ್ಗಳಿಗೆ ಕೆಮ್ಮಿದ್ದಾಗ, ಜ್ವರ ಇದ್ದಾಗ ಮಾಡೋ ಅಂಥ 2 ಡ್ರಿಂಕ್. ನಾನಿಲ್ಲಿ ರಾಗಿ ಅಂಬ್ಲಿ ಅಂತ ಹೇಳ್ತಾರೆ ಇದನ್ನು. ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 1-2 ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ರಾಗಿ ಹಿಟ್ಟಾಕಿ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ಅದನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಬಿಟ್ಟು ಇನ್ನೂ ಒಂದು ಬೌಲ್ನಲ್ಲಿ ಒಂದು ಅರ್ಧ ಗ್ಲಾಸ್ ನೀರಿಗೆ 1-2 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಲಾಯಿಸ್ಬೇಕು. ಅದು ಗಂಟಿಲ್ದಂಗೆ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ನಿಮಗೆ ಗಟ್ಟಿಯಾಗಬೇಕು ಸ್ವಲ್ಪ ಅಂತ ಅಂದರೆ ಕನ್ಸಿಸ್ಟೆನ್ಸಿ ಇನ್ನೊಂದು ಸ್ಪೂನ್ನ ಆ್ಯಡ್ ಮಾಡ್ಕೊಳ್ಳಿ ರಾಗಿ ಹಿಟ್ಟನ್ನ. ಈಗ ನೀರು ಆಲ್ಮೋಸ್ಟ್ ಕುದೀತಾ ಇದೆ, ಇದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ, ರುಚಿಗೆ ಬೇಕಲ್ವ ಅದಕ್ಕೋಸ್ಕರ. ಈಗ ನಾವು ಕಲಸಿಟ್ಕೊಂಡಿದ್ದಂತಹ ನೀರು ಮತ್ತು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೀವು ಇದನ್ನು ತಿರುಗಿಸ್ತಾನೆ ಇರಬೇಕು, ಇಲ್ಲ ಅಂದರೆ ಅದು ಬಬಲ್ಸ್ ಎಲ್ಲ ಬಂದು ಕೆಳಗಡೆ ಚೆಲ್ಲೋಗ್ಬಿಡುತ್ತೆ. ಸೊ ನೋಡಿ, ಈ ರೀತಿ ಉಪ್ಪು ಬಂದುಬಿಡುತ್ತೆ. ಹಾಗಾಗಿ ಚೆನ್ನಾಗಿ ನೀವು ಒಂದು ಸೌಟು ಅಥವಾ ಒಂದು ಸ್ಪೂನ್ ಯಾವುದಲ್ಲಾದರೂ ಸರಿ ಹೀಗೆ ಚೆನ್ನಾಗಿ ತಿರುಗಿಸ್ತಾನೆ ಇರಿ. ಒಂದು 5 ಮಿನಿಟ್ಸ್ ಚೆನ್ನಾಗಿ ನೀವು ಕುದಿಸ್ಬೇಕು, ಬಾಯ್ಲ್ ಮಾಡ್ಕೊಳ್ಬೇಕು. ಆಗ ಇದು ತುಂಬಾ ಪೇಷಂಟ್ಸ್ಗೆ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಬೇಕಂತಂದರೆ ನೀವು ಸಾಲ್ಟ್ ಬದಲಾಗಿ ಅವ್ರಿಗೆ ಸ್ವೀಟಾಗಿರಬೇಕಂದ್ರೆ ಬೆಲ್ಲನೂ ಕೂಡ ಹಾಕ್ಕೊಳ್ಬೋದು. ನೀವು ಇದನ್ನು ಮಿಕ್ಸ್ ಮಾಡಿ ಕೊಡುವಾಗ ತಟ್ಟೆಗೆ ಹಾಕ್ಕೊಡ್ತೀರಲ್ವ, ಆಗ ಬೆಲ್ಲನ ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ಅರ್ಧದಷ್ಟು ಚೆನ್ನಾಗಿ ಕೆಚ್ಚಿ ಪುಡಿ ಮಾಡಿ ಅದನ್ನು ಕೂಡ ಹಾಕ್ಕೊಡ್ಬೋದು, ಸ್ವೀಟಾಗಿರುತ್ತೆ. ಇಲ್ಲಾಂದರೆ ಇದು ಪಿಕ್ಕಲ್ಸ್ ಉಪ್ಪಿನಕಾಯಿ ಇರುತ್ತಲ್ವ, ಅದನ್ನು ಕೂಡ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ದೇಹಕ್ಕೂ ಕೂಡ ತಂಪಿದೆ, ಟೆಂಪ್ರೇಚರ್ನ ಆದಷ್ಟು ಕಡಿಮೆ ಮಾಡುತ್ತೆ. ಹುಷಾರಿಲ್ದಿರೋರಿಗೆ, ಅದರಲ್ಲೂ ಜ್ವರ ಇರೋರಿಗೆ ಇದು ಹೇಳಿ ಮಾಡಿಸಿದಂಥ ಫುಡ್ಡು. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈಗ ರಾಗಿ ಅಂಬ್ಲಿ ರೆಡಿ ಆಗಿದೆ. ನೆಕ್ಸ್ಟು ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪಿನಕಾಯಿನ ಸೇರಿಸ್ಬಿಟ್ಟು ನನ್ನ ಮಗನ ಕೊಟ್ಟೆ. ಸೊ ಬೇಡ ಅಂದೇ ಹಾಗೆ ಕುಡ್ದ, ಬಾಯಿ ಪಾಪ ಕಹಿ ಇತ್ತು, ಚೆನ್ನಾಗಿತ್ತು ಅಂತ ಹೇಳ್ದೆ. ಈಗ ನಾನು ಒಂದು ಶುಂಠಿ ಕಷಾಯ ಕೆಮ್ಮಿಗೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಕುಟಾಣಿ ಒಳಗಡೆ ಶುಂಠಿ ಮತ್ತು 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀವಿ, ಒಂದು ಅರ್ಧ ಸ್ಪೂನ್ ಮೆಣಸು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಏಲಕ್ಕಿ, ಚಕ್ಕೆ, ಲವಂಗ, ಒಂದು ಕೊಂಬರ್ಸ್ನ ಹಸಿದಾದರೂ ಓಕೆ ಅಥವಾ ಒಣಗಿರೋದಾದರೂ ಓಕೆ. ಇದನ್ನೆಲ್ಲ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಸ್ಟವ್ ಮೇಲೆ ಈಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 1-2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾವು ಕುಟ್ಟಿ ಪುಡಿ ಮಾಡಿದಂತಹ ಐಟಮ್ಸ್ನ ಅಂದರೆ ಮಸಾಲೆ ಐಟಮ್ಸ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸಬೇಕು. ಎಷ್ಟು ಅಂತ ಅಂದರೆ 2 ಗ್ಲಾಸಷ್ಟು ನೀರಿದ್ದಿದ್ದು 1 ಗ್ಲಾಸ್ ನೀರು ಹಾಕಬೇಕು, ಅಷ್ಟು ಚೆನ್ನಾಗಿ ಕುದಿಸಬೇಕು. ಇದಕ್ಕೆ ನೀವು ಒಂದು ಸ್ವಲ್ಪ ತುಳಸಿ ಎಲೆ, ಹಾಗೆ ಪುದೀನ ಎಲೆ, ಬ್ರಾಹ್ಮಿ, ಒಂದೆಲಗ ಇದನ್ನೆಲ್ಲ ಸೇರಿಸ್ಕೊಂಡು ಕುದಿಸ್ಕೊಳ್ಬೋದು. ಈಗ ಆಲ್ಮೋಸ್ಟ್ ಕುದ್ದಿದೆ, ಒಂದು 5 ನಿಮಿಷ ಆಯಿತು. ಈಗ ಒಂದು ಸ್ವಲ್ಪ ಕಾಲು ಭಾಗದಷ್ಟು ಲೆಮನ್ ಜ್ಯೂಸನ್ನ ಹಿಂಡ್ಕೊಂಡು ನಾವು ಬಾಯ್ಲ್ ಮಾಡ್ಕೊಂಡಿದ್ದನ್ನ ಸೋಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ಈಗ ಹೆಲ್ದಿಯಾಗಿರೋ ಜಿಂಜರ್ ಟೀ ರೆಡಿ ಆಗಿದೆ. ಟ್ರೈ ಮಾಡಿ ನೋಡಿ, ಕೆಮ್ಮಿಗೆ ತುಂಬಾ ಒಳ್ಳೆಯದು.